Dear students, today we will study the approaches to the study of marketing. Four important approaches: product approach, institutional approach, management approach and functional approach. ಈ ಮಾರ್ಕೆಟಿಂಗಲ್ಲಿರುವಂತಹ ನಾಲ್ಕು ಮುಖ್ಯವಾದಂತಹ ಅಪ್ರೋಚಸ್ಗಳ ಬಗ್ಗೆ ನಾವಿವತ್ತು ತಿಳ್ಕೊಳ್ಳೋದಕ್ಕೆ ಟ್ರೈ ಮಾಡೋಣ. ಸೊ in the first the study of marketing has been approached in more than one way. The approach to the study of marketing has passed through several stages. Before reaching the present stage, there is a process of evolution in the development of these approaches. So firstly, product or commodity approach. This approach the focus is placed on the product, or it is an approach on the marketing on commodity wise basis. ಇಲ್ಲಿ ಮುಖ್ಯವಾಗಿ ಪ್ರಾಡಕ್ಟ್ ಒಂದು ವಸ್ತುವಿಗೆ ಹೆಚ್ಚು ಅದರ ಒಂದು ಮೂಮೆಂಟು ಫ್ಲೋ ಆಫ್ ಸರ್ಟೆನ್ ಕಮಾಡಿಟಿ ಆ್ಯಂಡ್ ಇಟ್ಸ್ ಮೂಮೆಂಟ್ ಫ್ರಮ್ ಒರಿಜಿನಲ್ ಪ್ರೊಡ್ಯೂಸರ್ ರೈಟ್ ಅಪ್ ಟು ದ ಅಲ್ಟಿಮೇಟ್ ಕನ್ಸ್ಯೂಮರ್. ಸೊ ದ ಸಬ್ಜೆಕ್ಟ್ ಮ್ಯಾಟರ್ ಅಂಡರ್ ದಿಸ್ ಸ್ಟಡಿ ಈಸ್ ಕಮಾಡಿಟಿ. ಇಲ್ಲಿ ಕಮಾಡಿಟಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡ್ತೀವಿ. ಈ ಒಂದು ಅಪ್ರೋಚ್ನ ಒಂದು ಮುಖ್ಯವಾದಂತಹ ವಿಷಯ ಏನಂದರೆ, ಇಲ್ಲಿ ಕಮಾಡಿಟಿ ವೈಸ್ ಬೇಸಿಸ್ ದ ಮೇನ್ ಫೋಕಸ್ ಈಸ್ ಪ್ಲೇಸ್ಡ್ ಆನ್ ದ ಪ್ರಾಡಕ್ಟ್. ಆ ಪ್ರಾಡಕ್ಟ್ನ ಫೀಚರ್ಸ್ನ ಬಗ್ಗೆ ಇಲ್ಲಿ ಹೆಚ್ಚು ಆದ್ಯತೆಯನ್ನು ಕೊಡ್ತೀವಿ. ನೆಕ್ಸ್ಟ್ ಈಸ್ ಇನ್ಸ್ಟಿಟ್ಯೂಷನಲ್ ಅಪ್ರೋಚ್. ಇನ್ ಇನ್ಸ್ಟಿಟ್ಯೂಷನಲ್ ಅಪ್ರೋಚ್ ದ ಸ್ಟಡಿ ಆಫ್ ಇನ್ಸ್ಟಿಟ್ಯೂಷನ್ಸ್ ಲೈಕ್ ಮಿಡಲ್ ಮೆನ್, ಹೋಲ್ಸೇಲರ್ಸ್, ರೀಟೇಲರ್ಸ್, ಇಂಪೋರ್ಟರ್ಸ್, ಎಕ್ಸ್ಪೋರ್ಟರ್ಸ್, ಏಜೆನ್ಸೀಸ್, ವೇರ್ ಹೌಸಿಂಗ್, ಸೊ ಎಟ್ಸೆಟ್ರಾ. ಸೊ ಇಲ್ಲಿ ಕೆಲವು ಸಂಸ್ಥೆಗಳ ಬಗ್ಗೆ ಅವು ಯಾವ ರೀತಿ ಕಾರ್ಯವನ್ನು ಮಾಡ್ತವೆ, ಉದಾಹರಣೆಗೆ ಮಿಡಲ್ ಮೆನ್, ಹೋಲ್ಸೇಲರ್ಸ್ ಆಗಿರ್ಬೋದು, ರೀಟೇಲರ್ಸು ನಮ್ಮ ದೇಶದಿಂದ ಬೇರೆ ದೇಶಕ್ಕೆ ವಸ್ತುಗಳನ್ನು ಮಾರ್ಕೆಟಿಂಗ್ ಮಾಡ್ತಕ್ಕಂತಹ ಎಕ್ಸ್ಪೋರ್ಟರ್ಸ್ಗಳಾಗ್ಬೋದು, ಅಥವಾ ಹೊರದೇಶದಿಂದ ನಮ್ಮ ದೇಶಕ್ಕೆ ಮಾಡ್ತಕ್ಕಂತಹ ಇಂಪೋರ್ಟರ್ ಸಂಸ್ಥೆಗಳು, ಮತ್ತು ಅದರ ಏಜೆನ್ಸೀಸ್ಗಳು, ವೇರ್ ಹೌಸಿಂಗ್ ಏಜೆನ್ಸೀಸ್ಗಳು, ಇವರ ಒಂದು ಕಾರ್ಯವನ್ನು, ಇವರ ಒಂದು ಫಂಕ್ಷನ್ಸ್ಗಳನ್ನು ನಾವಿಲ್ಲಿ ಈ ಅಪ್ರೋಚಲ್ಲಿ ಸ್ಟಡಿ ಮಾಡ್ತೀವಿ. ಮತ್ತು ಅವರ ಪಾತ್ರವೇನು ಇನ್ ಡಿಸ್ಚಾರ್ಜಿಂಗ್ ಮಾರ್ಕೆಟಿಂಗ್ ಫಂಕ್ಷನ್ಸ್. So this we will try to study under institutional approach. And the next approach is functional approach. Here the main focus is given on marketing functions like selling, pricing, standardization, storage, transportation, advertising, packaging, branding, labeling, etc. So this may be studied one after other. Here each function is studied in detail in order to understand it and analyze the nature and need and importance of each function. ಸೊ ಇಲ್ಲಿ ಫಂಕ್ಷನಲ್ ಅಪ್ರೋಚಲ್ಲಿ ಹಲವಾರು ತರಹದ ಫಂಕ್ಷನ್ಸ್ಗಳು, ಮಾರ್ಕೆಟಿಂಗ್ ಫಂಕ್ಷನ್ಸ್ಗಳ ಬಗ್ಗೆ ಇಲ್ಲಿ ನಾವು ಸ್ಟಡಿ ಮಾಡ್ಬೋದು. ಆ್ಯಂಡ್ ದ ಮ್ಯಾನೇಜ್ಮೆಂಟ್ ಅಪ್ರೋಚ್. ಸೊ ಇನ್ ದಿಸ್ ಅಪ್ರೋಚ್ ಈಸ್ ಲೇಟೆಸ್ಟ್ ಆ್ಯಂಡ್ ಸೈಂಟಿಫಿಕ್. ಇಟ್ ಕಾನ್ಸಂಟ್ರೇಟ್ಸ್ ಅಪಾನ್ ದ ಆಕ್ಟಿವಿಟೀಸ್ ಆಫ್ ಮಾರ್ಕೆಟಿಂಗ್ ಫಂಕ್ಷನ್ಸ್ ಆ್ಯಂಡ್ ಫೋಕಸಸ್ ಆನ್ ದ ರೋಲ್ ಆಫ್ ಡಿಸಿಷನ್ ಮೇಕಿಂಗ್ ಅಟ್ ದ ಲೆವೆಲ್ ಆಫ್ ಎ ಫರ್ಮ್. ಜನರಲಿ ದೆರ್ ಆರ್ ಟೂ ಫ್ಯಾಕ್ಟರ್ಸ್, controllable factors and uncontrollable factors, which are more concerned with the decision making. ಕಂಟ್ರೋಲಬಲ್ ಫ್ಯಾಕ್ಟರ್ಸ್ ಅಂದರೆ ಅದನ್ನು ಸಂಸ್ಥೆಯ ಒಂದು ಬಿಸ್ನೆಸ್ನ ಹಂತದಲ್ಲಿ ಅದನ್ನು ಕಂಟ್ರೋಲ್ ಮಾಡಬಹುದಾದಂತಹ ಕೆಲವು ಅಂಶಗಳು, ಉದಾಹರಣೆಗೆ ಪ್ರೈಸ್ ಅಡ್ಜಸ್ಟ್ಮೆಂಟ್, ಅಡ್ವರ್ಟೈಸಿಂಗು, ಮತ್ತು ಪ್ರಾಡಕ್ಟ್ ಆಗಿರ್ಬೋದು, ಮತ್ತು ಪ್ರಮೋಷನಲ್ ಆ್ಯಕ್ಟಿವಿಟೀಸ್, ಇವನ್ನೆಲ್ಲ ಒಂದು ಸಂಸ್ಥೆ ಅದನ್ನು ಕಂಟ್ರೋಲ್ ಮಾಡ್ಬೋದು, ಅದನ್ನು ಚೇಂಜಸ್ಸನ್ನು ಮಾಡ್ಬೋದು. ಸೊ ದೀಸ್ ಆರ್ ಕಂಟ್ರೋಲಬಲ್ ಫ್ಯಾಕ್ಟರ್ಸ್. There are some factors which are uncontrollable. For example, economic conditions, sociological factors, psychological factors, political factors. So these are all uncontrollable factors. So how to manage these, that is going to be studied under management approach. So thank you very much.